ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತು ಬಾಟಲ್ಸ್ ತೊಗೊಂಡು ಬಂದಿದ್ದೆ. ನನ್ನ 2 ವ್ಲಾಗ್ಸ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಏನಿಲ್ಲ, ಒಂದು ಡಬಲ್ ಸ್ಟಿಕ್ಕರ್ ಅನ್ಸ್ಬಿಟ್ಟಿದ್ದಾರೆ. ಸೊ ನೋಡಿದ್ದೀನಿ, ಇದನ್ನೆಲ್ಲ ಕೀಳಬೇಕು. ಕಿತ್ತರೆ ಏನಾಗುತ್ತೆ ಅಂತಂದರೆ ಗಮ್ಮಿರುತ್ತಲ್ಲ, ಗಮ್ಮೆಲ್ಲ ಹಾಗೆ ಎತ್ಬಿಡುತ್ತೆ. ಆಮೇಲೆ ನಾವು ಚೆನ್ನಾಗಿ ನಾರಲ್ಲಿ ಸ್ಟೀಲ್ ನಾರಲ್ಲಿ ಉಜ್ಜಿ ಇದು ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂಥರ ಮಾರ್ಕ್ ಥರ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು ತೊಗೊಂಡ್ಬಂದು. ಬಿಸಿನೀರು ಕಾಯ್ತಾ ಇರುತ್ತೆ. ಒಂದು ಚಿಕ್ಕದು ಹೇಳ್ತೀನಿ, ಹೆಣ್ಮಕ್ಳಿಗೆ ಕಿಚನ್ ಅಂದರೆ ಎಷ್ಟು ಇಷ್ಟ ಇರುತ್ತೆ ಅಂತಂದರೆ, ನಾವು ಎಷ್ಟೇ ಐಟಮ್ಸ್ ತಂದರೂ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಮಗೆ. ಸೊ ಇನ್ನೂ ತರಬೇಕು, ಇನ್ನೂ ನಮ್ಮ ಕಿಚನ್ನ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅನ್ನೋದೇ ಇರುತ್ತೆ. ಸೊ ಅದೇ ಕ್ಯಾಟಗರಿ ನಾನು ಕೂಡ. ಸೊ ಇನ್ನೂ ಚೆನ್ನಾಗಿರಬೇಕು, ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕು, ಸ್ವಲ್ಪ ಸ್ಪೆಷಲಾಗಿ ಕಾಣೋ ಥರ ಮಾಡ್ಕೊಬೇಕು ಕಿಚನಲ್ಲಿ. ಮಾರ್ನಿಂಗ್ ಜಾಸ್ತಿ ಟೈಮು ನಾವು ಟೈಮ್ ಕಳೆಯೋದು ಅಂತಂದರೆ ಕಿಚನಲ್ಲೇ ಆಗಿರ್ತೀವಿ. ಸೊ ಅದರಿಂದ ಅದೇನೋ ಒಂಥರ ವೆರೈಟಿಯಾಗಿ ಇಟ್ಕೊಳ್ಳೋಣ ಅಂತ ಅನ್ನಿಸ್ತಾನೇ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅನ್ನಿಸ್ತಾ ಇರುತ್ತೆ. ಸೊ ಅದರಲ್ಲಿ ನಾನು ಕೂಡ ಸೇಮ್ ಕ್ಯಾಟಗರಿಗೆ ಬರ್ತೀನಿ. ಸೊ ಅದರಿಂದ ಓಕೆ, ಇದನ್ನು ನೀರು ಕಾಯೋಷ್ಟರಲ್ಲಿ ಇನ್ಸ್ಟಾಮಾರ್ಟಲ್ಲಿ ಒಂದು ವಾಟರ್ ಬಾಟ್ಲ್ 2 ಐಸ್ ಕ್ರೀಮು, ಒಂದು ವಾಟರ್ ಬಾಟ್ಲ್ ಆರ್ಡ್ರ್ ಮಾಡಿದೆ ಇನ್ಸ್ಟಾಮಾರ್ಟಲ್ಲಿ. ಸೊ ಎಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಅದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಏನು ಬಾಟ್ಲು ಅಂತಂದರೆ ವಾಟರ್ ಬಾಟ್ಲನ್ನ ಮುಡ್ಕೊಂಡು ಬಂದಿತ್ತು, ಕ್ಯಾಪ್ ಮುರಿದೋಗಿತ್ತು. ಸೊ ಈಗ ನಿನ್ನೆ ಮುರ್ಕೊಂಡು ಬಂದಿದ್ದು. ಸೊ ಇವತ್ತು ಅದನ್ನೇ ಕಳಿಸಿದ್ದೆ ವಚ್ಚುಗೆ. ಸೊ ಇಷ್ಟು ದೊಡ್ಡ ಬ್ಯಾಗ್ ಇರೋ 3 ಐಟಮ್ ಇಷ್ಟು ದೊಡ್ಡ ಬ್ಯಾಗು ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅವರು ಕೂಡ ಆ ಥಾಟಲ್ಲೇ ಕೊಟ್ಟಿರ್ತಾರೆ ಅನ್ಕೊತೀನಿ. ಸೊ ಇದು ಬಂದು ವಾಟರ್ ಬಾಟಲು. ಸೊ ಈ ಥರ ಇದೆ, IAS ಮಾರ್ಕು ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡೆ ಈ ಥರ ಇತ್ತು ಬಾಟಲು, ತುಂಬ ಚೆನ್ನಾಗಿದೆ. 187 ರುಪೀಸ್ ಇದೆ ಇನ್ಸ್ಟಾಮಾರ್ಟಲ್ಲಿ. ಸೊ ಆಚೆ ಕಡೆ ತೊಗೊತೀವಿ ಅಂತಂದ್ರೂ ಕೂಡ 250-300 ರುಪೀಸ್ ಅಂತೂ ಕೊಡಲೇಬೇಕು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ನಾನು ಈ ಕಲರ್ ಪಿಂಕ್ ಕಲರ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಡಾರ್ಕ್ ಇರುತ್ತೇನೋ ಅಂತ ಅಂದ್ಕೊಂಡೆ. ನಿಮ್ಮ ಕ್ಯಾಮ್ರಾದಲ್ಲಿ ಡಾರ್ಕ್ ಕಾಣಿಸ್ತಿದೆ, ಬಟ್ ಅಷ್ಟು ಡಾರ್ಕ್ ಇಲ್ಲ. ಒಂಥರ ನೈಸ್ ಕಲರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಒಂಥರ ನೋಡೋದಕ್ಕೆ ಕ್ಯೂಟಿಗಿದೆ. ಕ್ಯಾಪ್ ಬಂದ್ಬಿಟ್ಟು ಎಲ್ಲ ಈ ಥರ ಬಾಟಲ್, ಸಿಪ್ಪರ್ ಬಾಟಲ್ ಗೆ ಬ್ಲ್ಯಾಕ್ ಕಲರೇ ಕೊಟ್ಟಿರ್ತಾರೆ. ಸೊ ಅದರಿಂದ ನಮ್ಗೆ ಅಕಸ್ಮಾತ್ ಕ್ಯಾಪ್ ಹೋದ್ರೂ ಕೂಡ ಇನ್ನೊಂದು ಬಾಟಲ್ ತೊಗೊಂಡು ಯೂಸ್ ಮಾಡ್ಬೋದು ಅನ್ನೋ ರೀಸನ್ ಅವರು ಕೂಡ ಯೋಚನೆ ಮಾಡಿ ಕೊಟ್ಟಿರ್ತಾರೆ ಅಂತಲೇ ಅಂದ್ಕೊಳ್ತೀನಿ. ಸೊ ಇದಕ್ಕೂ ಬ್ಲ್ಯಾಕ್ ಇದೆ, ಅದಕ್ಕೂ ಬ್ಲ್ಯಾಕ್ದು ಈ ಥರ ಮುರಿದ್ಬಿಟ್ಟು ಬಂದಿದ್ದಾಳೆ. ಇದೇನು ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಲ್ಲ ಇದು. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಆ ಥರ ಮಾಡ್ತಾ ಇರ್ತಾರೆ. ಅವ್ರು ಬೇಕು ಅಂತ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿರುತ್ತೆ. ಸೊ ಈ ಬಾಟಲ್ ತೊಗೊಂಡೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಕೂಡ. ಸೋಲಾರ ಅಂತ ಬ್ರ್ಯಾಂಡು, ಅದು IAS ಮಾರ್ಕ್ ಇದೆಯಲ್ಲ ಅದಕ್ಕೋಸ್ಕರ ನೋಡ್ತೋಣ. ಬಟ್ 187 ರುಪೀಸ್ಗೆ ಇದು ರೀಸನಬಲ್ ಅಂತ ಅನಿಸ್ತು. ಎಷ್ಟು ಬಾಟಲ್ಗಳಾಗ್ಬಿಟ್ಟಿದೆವು ನಮ್ಮ ಮನೆಯಲ್ಲಂತೂ. ಬಾಟಲ್ ಡಿಸೈನ್ ಬಾಟಲ್ ಹಳೆ ಮನೆಯಲ್ಲಂತೂ ನೀವು ನೋಡಿರ್ಬೋದು, ತುಂಬಾ ಹಳೆ ಬಾಟಲ್ಸ್ ಇದೆ. ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಲ್ಲ ಅಂತ ಹೇಳ್ತಾಳೆ ವಚ್ಚು. ಸೊ ಅದರಿಂದ ಸ್ಟೀಲ್ ಬಾಟಲ್ನೇ ಮತ್ತೆ ತೊಗೊಂಡೆ. ಇದು ತೋರಿಸಿರೋ ಉದ್ದೇಶ ಬಂದು ಅಷ್ಟು ದೊಡ್ಡ ಕವರ್ ಕೊಟ್ಟಿದ್ದಾರಲ್ಲ ಅಂತ ಅಷ್ಟೇ. ಸೊ ಇಷ್ಟು ಫಸ್ಟ್ ಟೈಮ್ ನಾನು ಇನ್ಸ್ಟಾಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಓಕೆ, ನನ್ನ ಪ್ರಕಾರ ಗುಡ್ ಅಂತಲೇ ಹೇಳ್ಬೋದು. ಕಮ್ಮಿನೂ ಇದೆ ಪ್ರೈಸು, ಎಲ್ಲನೂ ಕೂಡ ಬೇರೆದು ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ. ಸೊ ಓಕೆ, ಇದು ಒಂದು ಬಾಟಲು ಸ್ವಲ್ಪ ಕಾಯ್ತಾ ಇದೆ. ಓಕೆ, ಸಾಕು ಅನಿಸುತ್ತೆ. ನಾನು ನೋಡಿ ದಡ್ಡಿ ಅಂದರೆ ಒಂದು ಸೆಕೆಂಡಿಗೆ ಕಾದಿರೋದು ಇದರಲ್ಲಿ ಇಟ್ಟಿದ್ರೆ ನಾನು ಬಿಸಿನಲ್ಲೇ ಇಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಮರಿತಾ ಇರ್ತೀನಿ. ಸೊ ಸಾಕು, ಜಾಸ್ತಿ ಬಿಸಿನೂ ಬೇಡ. ಫಸ್ಟ್ ಕ್ಯಾಪೆಲ್ಲ. ಈ ಟಿಪ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾವು ಮರ್ತಿರ್ತೀವಿ, ನೆನಪಿಸ್ದಂಗೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಸತಿ ನಮಗೆ ಗೊತ್ತಿದ್ರೂ ಕೂಡ ಅದನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಹಾಗೆ ಓಪನ್ ಮಾಡಿ ಅದನ್ನು ಕೆಲವೊಂದು ಸತಿ ತುಂಬ ನಾನೇ ಮಾಡಿರ್ತೀನಿ. ಆ ಥರ ಅರ್ಧ ಸ್ಟಿಕ್ಕರ್ ಹಂಗೆ ಇರುತ್ತೆ, ಆ ಥರ ಎಲ್ಲ ಮಾಡಿರ್ತೀವಿ. ಸೊ ಓಕೆ, ಇರಲಿ, ಅದು ಕೂಡ ಒಂಥರ ಏನೂ ಮಾಡೋಕ್ಕಾಗಲ್ಲ. ಸೊ ನಾನಿವಾಗ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸುಡೋದು ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಆಮೇಲೆ ಅನ್ನಿಸ್ತು ನನಗೆ. ಯಾಕೆಂದರೆ ಅಷ್ಟೊಂದು ಪರ್ಫೆಕ್ಟಾಗಿ ಏನು ಬರಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಇದು ಮಾಡಿದ್ದಾಯಿತು. ಸೊ ಎಲ್ಲದಕ್ಕೂ ಹಾಕಿ ಒಂದು 5 ಮಿನಿಟ್ಸ್ವರೆಗೂ ಬಿಟ್ಬಿಟ್ಟು ಇನ್ನೇನು ರಿಮೂವ್ ಮಾಡೋಣ ಅಂತ ಮಾಡ್ಕೊಳ್ತೀನಿ. ಜಾಸ್ತಿ ಹೊತ್ತೇನು ಬಿಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಿಸಿ ಆಗಿದ ತಕ್ಷಣ ಗಮ್ಮಿ ಏನಿದೆ ಅದೆಲ್ಲ ಲೂಸ್ ಆಗಿರುತ್ತೆ. ಸೊ ಅದಕ್ಕೆ ಈಸಿಯಾಗಿ ಬಂದುಬಿಡುತ್ತೆ, ಏನಂತ ಕಷ್ಟ ಅಂತ ಏನೋ ಅನಿಸಲ್ಲ. ಸೊ ಈಸಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ಸ್ಟಿಕ್ಕರ್ನು ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ.
ಇಷ್ಟೊಂದು ಈಸಿಯಾಗಿ ಕ್ಲಿಯರ್ ಆಗಿ ಬಂತು. ಓಕೆ, ಎಲ್ಲಾನು ಕೂಡ ರಿಮೂವ್ ಮಾಡಿಬಿಡ್ತೀನಿ. ಇದೊಂದು ಸ್ವಲ್ಪ ಇದಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕರ್ನು ಎಲ್ಲ ತೆಗೆದೆ, ನೀಟಾಗಿ ಕೂಡ ಬಂತು. ಕೆಲವೊಂದು ಬರಲಿಲ್ಲ, ಯಾಕಂದರೆ ಜಾಸ್ತಿ ಟೈಮ್ ಬಿಟ್ಟಿಲ್ವಲ್ಲ ಅದಕ್ಕೆ. ಸೊ ಎಲ್ಲಾನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕ್ಯಾಪ್ಸ್ ಕೂಡ ವಾಶ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು, ಈ ವ್ಲಾಗ್ ನೀವು ನೋಡಬೇಕು ಅಂತಂದರೆ ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಕಿಚನ್ನ ಅನ್ನೋದು ನೀವು ನೆಕ್ಸ್ಟ್ ವ್ಲಾಗಲ್ಲಿ ವೆಯ್ಟ್ ಮಾಡಬೇಕು. ಯಾಕಂದರೆ ನಾನು ಈ ವ್ಲಾಗಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಅರೇಂಜ್ ಮಾಡಿಲ್ಲ. ಮತ್ತೆ ನೆಕ್ಸ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಡ್ರೈ ಆಗಿ ನಾನು ಒರೆಸಿ ಮಾಡೋಷ್ಟರಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಅದರಿಂದ ಮಾಡಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಇದೊಂಥರ ಇನ್ಸ್ಟೆಂಟ್ ವ್ಲಾಗ್ ಅಂತಾನೆ ಹೇಳ್ಬೋದು. ಇನ್ಸ್ಟೆಂಟ್ ವ್ಲಾಗ್ ಜೊತೆ ಇನ್ಸ್ಟಾಮಾರ್ಟ್ ಶಾಪಿಂಗ್, ಹಂಗೆ ಇನ್ಸ್ಟೆಂಟ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು, ಎವ್ರಿ ಡೇ ಮಾಡ್ತೀನಿ ಅಂತಲ್ಲ, ಮಾಡೇ ಮಾಡ್ತೀನಿ. ಆಲ್ಮೋಸ್ಟ್ ಮಾಡದೇ ಇರೋದು ತುಂಬ ಕಮ್ಮಿ. ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಸೂರ್ಯ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊತೀನಿ. ಯಾಕಂದ್ರೆ ಕಾಣೋ ದೇವರು ಸೂರ್ಯ ಚಂದ್ರ ಅಂತಾರಲ್ಲ, ಸೊ ಅದರಿಂದ. ಸೊ ಆಮೇಲೆ ಮಿಕ್ಕಿರೋ ಒಂದು ದೊಡ್ಡ ಪತ್ರೆ ಎಲೆ ಇಟ್ಕೊಂಡಿದೀನಿ, ತುಳಸಿ ಗಿಡ, ನೆಕ್ಸ್ಟ್ ಆಲೋವೆರಾ, ಇಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಮನಿ ಪ್ಲಾಂಟ್ನ ನಾವು ಹಳೆ ಮನೆಯಲ್ಲಿ ಹಾಗೆ ಕಟ್ ಮಾಡಿ ಬಂದ್ಬಿಟ್ಟಿದ್ವಲ್ಲ, ಸೊ ಅದೆಲ್ಲ ಚಿಗ್ರಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆಲ್ಲ ನೀರು ಹಾಕಿದ ಮೇಲೆ ಇವಾಗ ಒಂದು ಸಿಂಪಲ್ ಆಗಿ, ತುಂಬ ಲೇಟ್ ಆಗಿತ್ತು, ಅಂದರೆ 7:15 ಆಗಿತ್ತು ಇವತ್ತು ಎದ್ದೋಳಷ್ಟರಲ್ಲಿ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಗಂಗಾವ್ರು ಬೇರೆ ಇರಲಿಲ್ವಲ್ಲ, ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಬೋಣ ಅಂತಂದರೆ ಅವಾಗ ನೆನಪಾಗಿತ್ತು. ಒಂದೇ ಒಂದು ಪ್ಯಾಕೆಟ್ ಪುಳಿಯೋಗರೆ ಇತ್ತು. ಸೊ ಇದನ್ನು ಶೇರ್ ಮಾಡಬೇಕಾ ಅಂತಂದರೆ ನನ್ನ ದಿನಚರಿ ಏನಿತ್ತು ನಾನು ಅದನ್ನು ಶೇರ್ ಮಾಡಲೇಬೇಕಲ್ಲ. ಸೊ ಅದರಿಂದ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇನ್ಸ್ಟೆಂಟು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ನಾವು ಕೆಲವೊಂದ್ಸತಿ ತಿನ್ನಬಾರ್ದು ಅಂತ ಅನ್ಕೊಂತೀವಿ, ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ಉಪಯೋಗ ಬರೋದು ಅರ್ಜೆಂಟಿಗೆ ಅಂತಂದರೆ ಈ ಥರ ಇನ್ಸ್ಟೆಂಟ್ ಆಗಿ ಮಾಡುವಂಥ ರೆಸಿಪೀಸೇ. ಸೊ ಪುಳಿಯೋಗರೆ ಆಲ್ಮೋಸ್ಟ್ ಒಂದು 50-60% ಆಲ್ಮೋಸ್ಟ್ ಇಷ್ಟಪಡ್ತಾರೆ. ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಮುಂಚೆ ಎಲ್ಲ, ಇವಾಗ ಅಷ್ಟೊಂದು ಇಷ್ಟ ಇಲ್ಲ. ಯಾಕೆಂದ್ರೆ ಟೇಸ್ಟ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇದು ಎಷ್ಟೊಂದು ಜನ ನೀವು ಅಬ್ಸರ್ವ್ ಮಾಡಿದಾರೆ ಇಲ್ವೋ ಗೊತ್ತಿಲ್ಲ, ನಾನಂತೂ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದೀನಿ. ಸೊ ಮುಂಚೆ ಪುಳಿಯೋಗರೆ ಮಾಡಿದ್ರೆ ಪಕ್ಕದ 3 ಮನೆ 4 ಮನೆಗೆಲ್ಲ ಸ್ಮೆಲ್ ಬರೋದು. ಸೊ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ, ಹುಳಿ ಹಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಏನೋ ರೆಸಿಪಿನ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ನಾನೇ ಮನೇಲಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಮಾಡಿ ಸೋಂಬೇರಿತನ ಆದಾಗ ಈ ತರ ಒಂದು 10 ರೂಪೀಸ್ ಪ್ಯಾಕಲ್ಲಿ ಆಗುತ್ತಲ್ಲ ಅನ್ನೋಕ್ಕೋಸ್ಕರ ಮಾಡ್ಕೊಳ್ತೀನಿ ಅಷ್ಟೇ. ಬಿಸಿ ರೈಸ್ ನಾನು ಮಾಡಿ ಇಟ್ಕೊಂಡಿದ್ದೆ. ಸೊ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಈ ತರ ಇನ್ಸ್ಟೆಂಟ್ ರೆಸಿಪೀಸ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ಬೋದು, ಈಸಿಯಾಗಿ ಕೂಡ ಇರುತ್ತೆ. ಸೊ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಅಡಿಷನಲ್ ಏನೂ ಹಾಕಿಲ್ಲ, ಅದ ಪ್ಯಾಕೆಟಲ್ಲಿ ಏನಿತ್ತು ಅದೇ ಇತ್ತು. ಇದು ಇಷ್ಟು ಮಾಡಿದ್ರು ಕೂಡ ಹುಳಿ ಅಂತ ಫೀಲ್ ಆಗ್ತಿತ್ತು. ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ತುಂಬಾ ಸರಿ ಹೋಗ್ಬಿಡುತ್ತೆ. ಸೊ ಆದ್ರೆ ಏನೋ ಹುಳಿ ಸ್ಮೆಲ್ಲು ಅದೆಲ್ಲ ಏನೋ ಒಂಥರ ವೆರೈಟಿ ಆಗಿ ಮಾಡಿದ್ದಾರೆ. ಓಕೆ, ಪುಳಿಯೋಗರೆ ಅಂತೂ ರೆಡಿ ಆಯ್ತು. ಇವತ್ತು ಅಚ್ಚು ಸ್ನಾಕ್ಸ್ಗೆ ನಾನು ಚಾಕೋಸ್ನ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಇದು ಕೂಡ ಅನ್ಹೆಲ್ದಿನೇ, ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸತಿ ನಡೆಯುತ್ತೆ. ಎಲ್ಲಾನು ಹೆಲ್ದಿ ಅಂತ ಅನ್ನೋದಕ್ಕಿಂತ ಕೆಲವೊಂದ್ಸತಿ ಅನ್ಹೆಲ್ದಿ ತಿಂದ್ರು ಕೂಡ ಇಟ್ಸ್ ಓಕೆ. ಬಾಡಿಗೆ ಇದು ಏನೋ ಒಂದು ಸ್ಪೆಷಲ್ ಹಾಕಿದ್ದಾರೆ ಅಂತ ಅದಕ್ಕೂ ಕೂಡ ಖುಷಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಐ ಹೋಪ್ ಗೈಸ್ ನಿಮ್ಗೆ ಈ ಸಿಂಪಲ್ ವ್ಲಾಗು ನಾಳೆ ವ್ಲಾಗ್ ಜೊತೆ ವೇಟ್ ಮಾಡ್ತಾ ಇರಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಕೂಡ ಅರೇಂಜ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕಿಚನ್, ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಇನ್ನೂ ಕೂಡ ಬಾಕ್ಸ್ ತರಬೇಕು, ನೋಡೋಣ ನಾಳೆ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ತರ ಅರೇಂಜ್ ಮಾಡ್ಕೊಂಡಿದೀನಿ ಅನ್ನೋದನ್ನ. ಸೊ ಇವತ್ತು ಪುಳಿಯೋಗರೆ ಜೊತೆ ವಚ್ಚುಗೆ ಚಾಕೋಸ್ ಸ್ನಾಕ್ಸು. ಐ ಹೋಪ್ ನಿಮ್ಗೂ ಈ ಸಿಂಪಲ್ ವ್ಲಾಗ್, ಇನ್ಸ್ಟೆಂಟ್ ವ್ಲಾಗ್, ಇನ್ಸ್ಟಾಮಾರ್ಟ್ ವ್ಲಾಗ್ ಹಾಗೆ ಇನ್ಸ್ಟೆಂಟ್ ಪುಳಿಯೋಗರೆ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟೇಕ್ ಕೇರ್, ಬೈ.